ಬೇಕಾದಾಗೆಲ್ಲ ಯೂಸ್ ಮಾಡ್ಕೊಂಡು ಬ್ಯಾಡ್ದಿಲ್ದಾಗೆಲ್ಲ ನನ್ಗೆ ಇಷ್ಟ ಇಲ್ಲ ಅಂತ ಬಿಟ್ಟೋಗಕ್ ನಾನು ಏನ್ ಅನ್ಕೊಂಡಿದ್ಯಾ? ಯಾವಳ ಅನ್ಕೊಂಡಿದ್ಯಾ? ನಿನ್ಗೆ ಅಷ್ಟೊಂಥರ ತೇವ್ಲಿದ್ದಿದ್ರೆ ದುಡ್ಡು ಕೊಟ್ಟು ಯಾವಳ ಹತ್ರಕಾರ ಹೋಗ್ಬೇಕಾಗಿತ್ತು. ನನ್ ಜೊತೆ ಏನಕ್ ಬರ್ಬೇಕಾಗಿತ್ತು? ಲವ್ ಮಣ್ಣು ಅನ್ಕೊಂಡು. ಹೇಳು. ನಿನಗೆ ಅಷ್ಟೊಂಥರ ತೇವ್ಲಿದ್ದಿದ್ರೆ ನಾನ್ ಕರ್ದಲ್ಲಿ ಬರ್ದಲೇ ಇದ್ದು ಬೇರೆ ಯಾವಳ ಹತ್ರ ಹೋಗಿ ದುಡ್ಡು ಕೊಟ್ಟು ಮಾಡ್ಕೋಬೇಕಾಗಿತ್ತು. ನಾನ್ ಕರ್ದಂತೆ ಬಂದ್ಬಿಟ್ರಂತೆ. ಇವ್ಳಿಗೆ ಬುದ್ಧಿ ಇರ್ಲಿಲ್ವಾ ಹಂಗಾರ ನಿಂಗೆ? ಅದೇ ನಿಂಗೆ ಬುದ್ಧಿ ಇರ್ಲಿಲ್ಲ. ಇವಾಗ ಬುದ್ಧಿ ಇರ್ಲಿಲ್ಲ. ಇವಾಗ ಅದೇ ಮಾತುಗಳೇ ಬರೋದು ಬುದ್ಧಿ ಇರ್ಲಿಲ್ಲ ನನಗೆ ಅಂತ. ಮಾಡ್ಕೊಳುವಾಗ ಇರೋ ಫೋರ್ಸು ಮದ್ವೆ ಆಗ್ಬೇಕಾದ್ರೆ ಇರಲ್ಲ. ನೋಡು, ನನ್ಗೂ ನಿನಗೂ ಸುಮ್ಮನೆ ಡೈಲಿ ಇದಕ್ಕೆ ಜಗಳ ಬೇಡ. ನನ್ನ ಲೈಫ್ ನನಗೆ ವಾಪಸ್ ಕೊಡು. ನಿನ್ನ ಸುದ್ದಿಗೆ ನಾನು ಬರಲ್ಲ. ನಿನಗೆ ಫೋನ್ ಆಗ್ಲಿ ಮೆಸೇಜ್ ಆಗ್ಲಿ ಅವಾಗ ನನ್ನ ಕಡೆಯಿಂದ ಬರಲ್ಲ. ನನ್ನ ಲೈಫ್ ನನಗೆ ಕಟ್ಕೊಡು ಅಷ್ಟೇ. ದುಡ್ಡೊಂದು ಬಿಟ್ಟು ನನ್ನ ಲೈಫ್ ವಾಪಸ್ ಕೊಡು. ಯಾವ ರೀತಿ ತಗೊಂಡೆ ನೀನು ಆ ರೀತಿನೇ ಕೊಡು. ಏನ್ ಪ್ರವೀಣ್, ನಾನು ನ್ಯಾಯ ಮಾತಾಡ್ತಿದ್ದೀನಾ? ಬಾಳ ಹಾಳಾಗಿರೋದು ನಿಂದಕ್ಕೆ ಅವ್ರದಲ್ವಲ್ಲ. ಅವ್ರದ್ದು ಹಾಳಾಗಿದ್ದಂದ್ರೆ ಅವರು ಅದನ್ನೇ ಹೇಳ್ತಿದ್ರು. ನಿನಗೆ ನನಗೆ ಮದ್ವೆ ಆಗಿತ್ತು ಅಂತ ಗೊತ್ತಿತ್ತು, ಆದ್ರೂ ಬಂದೆ. ಕ್ಯಾಸ್ಟ್ ಯಾವ್ದು ಅಂತ ಗೊತ್ತಿತ್ತು, ಆದ್ರೂ ಬಂದೆ. ನಿನ್ಗೆ ಅಂತ ಇದ್ದಿದ್ರೆ ಯೋಚನೆ ಮಾಡಿ ತಿಳ್ಕೊಂಡು ನಮ್ಮ ಮನೆ ಪರಿಸ್ಥಿತಿ ಏನೈತೆ ಹೆಂಗೈತೆ ಹಂಗಾದ್ಮೇಲೆ ತಿಳ್ಕೊಂಡ್ಬಿಟ್ಟು ನನ್ನ ಹತ್ರಕ್ಕೆ ಬರ್ಬೇಕಾಗಿತ್ತು. ಸುಮ್ಮನೆ ಇಲ್ದವನ್ನೆಲ್ಲ ತಲೆಗೆ ಏನಕ್ಕೆ ತುಂಬಬೇಕಾಗಿತ್ತು? ನಾನು ನಿನ್ನೆ ಮದ್ವೆ ಆಗ್ತೀನಿ, ನಮ್ಮ ಮನೇಲಿ ಒಪ್ಪಲ್ಲ, ಆದ್ರೂ ನಿನ್ನೆ ಆಗ್ತೀನಿ, ನಿನ್ನ ಜೀವ, ನಾನು ಸತ್ತು ಹೋಗ್ತೀನಿ, ಇವೆಲ್ಲ ಮಾತುಗಳು. ಏನು ಏನು ಆಗ್ತಿರೋ ನೋವು ನನಗೆ, ನಿನಗಲ್ಲ. ನಿಂದೇನು, ನಿನ್ ಗಂಡ್ಸು. ಅವತ್ತು ಹೇಳ್ದಲ್ಲ ನನ್ನ ಗಂಡ್ಸು 1000 ಜನಕ್ಕೆ ಹೋಗ್ತೀನಿ ಅಂತ. ಹೆಂಗ್ ಸಂಗ್ ಹೋಗಕ್ಕಾಗಲ್ಲ, ತಿಳ್ಕೊ. ನಿನಗೋಸ್ಕರ ನಾನು ಜೀವ ಇಟ್ಕೊಂಡಿದ್ದೀನಿ, ನಾನು ಉಸಿರಾಡ್ತಿದ್ದೀನಿ, ನೀನೇ ಬೇಕು ಅಂತಿದ್ದೀನಿ, ಅಳ್ತಿದ್ದೀನಿ, ಸಾಯ್ತಿದ್ದೀನಿ ಅಂದಾಗ ನೀನು ರೆಸ್ಪೆಕ್ಟ್ ಕೊಡೋದ್ ಕಲಿ. ಯಾವಳ್ಳು ಅಂತ ಅನ್ನಕ್ಕೆ ನಾನೇ ನಿನ್ನ ಮನೇಲಿ ಬಿಟ್ಟು ಬಿದ್ದಿಲ್ಲ, ನಿಮ್ಮ ಮನೆ ಋಣ ತಿಂದಿಲ್ಲ, ಆಯ್ತಾ? ಏನ್ ಮಾಡಿದೀನಿ ಅಂತ ತಪ್ಪೇನ್ ಮಾಡಿದೀನಿ ನಾನು? ನಿನಗೆ ಇಷ್ಟ ಇಲ್ಲ ಅಂತ ಬಿಟ್ಟವಾಗ ತಪ್ಪೇನಯ್ಯ ಮಾಡಿದೀನಿ ನಾನು? ನಿನ್ನ ಹತ್ರ ಬಂದ್ ಮಲಗಂತ ನನಗೇನಿತ್ತು? ಬೇರೆಂತಕ್ ಹೋಗ್ತಿದ್ದೆ ನಾನು, ನೀನೇ ಏನಕ್ಕೆ ಬಂದ್ ನನ್ನ ಪಕ್ಕದ ಮನೆ ಕೊಂಡೆ ಇಲ್ದವನ್ನೆಲ್ಲ ತಲೆಗೆ ತುಂಬ್ದೆ. ನಮ್ಮ ಮನೇಲಿ ಏನಾರು ನನ್ನ ಗಂಡೋಡಲ್ಲಿ ಮದ್ವೆ ಮಾಡಲ್ಲ ಅಂತ ಅಂದಿದ್ರಾ ಹೇಳು. ನೋಡು, ನನಗೆ ಸುಮ್ನೆ ಪಿತ್ತ ನೆತ್ತಿಗೇರಿಸ್ಬೇಡ. ನನ್ನ ಲೈಫ್ ವಾಪಸ್ ಕೊಡು. ಈಗ ಇಷ್ಟ ಇಲ್ಲ ಅಂತ ಹೇಳ್ತಿದ್ಯಲ್ಲ, ನನ್ನ ಲೈಫ್ ವಾಪಸ್ ಕೊಟ್ಟಿದ ತಕ್ಷಣ ನನಗೂ ನೀನ್ ಇಷ್ಟ ಇಲ್ಲ, ನೀನ್ ಬಿಟ್ಬಿಡ್ತೀನಿ ನಾನು. ಹೇಳ್ತಾ ಇಲ್ವಾ? ಹೆಂಗ್ ನೀನ್ ತಗೊಂಡೆ ಹಂಗೆ ನನಗೆ ವಾಪಸ್ ಕೊಡು. ನಾನು ಹೇಳ್ತಾ ಇದ್ದೀನಿ, ಇದ್ರ ಮೇಲೆ ನಿನ್ನ ಇಷ್ಟ, ನಾನೇನು ಮಾಡಕ್ಕಾಗಲ್ಲ. ಹೇಳಿ ಹೇಳಿ ತಲೆ ಕೆಡಿಸ್ತಾ ಇದ್ಯಾ ಹೊರ್ತು ನೀನು ಡಿಸಿಷನ್ ತಗಂತ ಇಲ್ಲ ಅಷ್ಟೇ. ನನ್ನ ಲೈಫ್ ನನಗೆ ವಾಪಸ್ ಕೊಡು. ಕಟ್ಕೊಂತೀಯೋ ಅಥವಾ ನಿಮ್ಮ ಮನೆಗೆ ಹೇಳಿ ಒಪ್ಸಿ ಮದ್ವೆ ಮಾಡ್ಕೊಂತೀಯೋ, ಇಲ್ಲ ಬೇರೆ ಸಪ್ರೇಟ್ ಇಟ್ಕೊಂಡು ಮದ್ವೆ ಮಾಡ್ಕೊಂಡು ನೋಡ್ಕೊಂತೀಯೋ, ನನಗೆ ಸೆಕೆಂಡ್ರಿ ಬೇಕಾಗಿಲ್ಲ. ನನ್ನ ಲೈಫ್ ವಾಪಸ್ ಕೊಡು, ಆಯ್ತಾ? ಏನು ಮುಂಚೆ ಲೈಫು ನೀನು ಮಾತಾಡ್ಬೇಡ. ಅದ್ರ ಪಾಡಿಗೆ ಅದಿತ್ತು, ನನ್ನ ಪಾಡಿಗೆ ನಾನು ಇದ್ದೆ. ಇಲ್ದವನ್ನೆಲ್ಲ ತಲೆ ತುಂಬಿಸಿ ಬಂದಿದ್ದು ನೀನು. ನಾನ್ ಯಾಕೆ ಮುಂಚೆ ಹಂಗಿದ್ದೆ? ನನ್ನ ಪಾಡಿಗೆ ನಾನು ಇದ್ದೆ, ಆಯ್ತಾ? ನಂಗೆ ಯಾರ ಸವಾಸನೂ ಇರ್ಲಿಲ್ಲ, ಈಗ್ಲೂ ಯಾರ ಸವಾಸನೂ ಇಲ್ಲ. ನೀನ್ ಸವಾಸ ಬಿಟ್ರೆ ನಾನು ಯಾಕಾದ್ರೂ ಮಾಡಿದ್ನೋ, ನಾನೇ ಪಶ್ಚಾತ್ತಾಪ ಪಡ್ಬೇಕು. ಅದಕ್ಕೆ ನಿನ್ನಂತವ್ರನ್ನ ನಂಬಿಕೆ ದ್ರೋಹಿನ ಇಷ್ಟಪಟ್ಬಿಟ್ಟು ನನ್ನ ದೇಹ ಹಂಚ್ಕೊಂಡ್ಬಿಟ್ನಲ್ಲ, ನಾನು ಸರ್ವಸ್ವನೇ ನಿನ್ ದಾರೆ ಇರ್ದಿದ್ದೀನಲ್ಲ, ನಾನ್ ಚಪ್ಲಿಲಿ ಹೊಡ್ಕೋಬೇಕು. ಅದಕ್ಕೆ ನನಗೆ ಬುದ್ಧಿ ಬರಲ್ಲ. ಈಗ ಮುಂಚೆ ಹೆಂಗಿದ್ದೆ, ಏನ್ ಮಾಡ್ತಿದ್ದೆ ಅದೆಲ್ಲ ನಿನಗೆ ಬೇಡ. ನೀನ್ ಬಂದ್ಮೇಲೆ ನಾನು ಹೆಂಗಿದ್ದೆ ಅದಷ್ಟೇ ಇಂಪಾರ್ಟೆಂಟ್, ಆಯ್ತಾ? ಮುಂಚೆ ಲೈಫ್ ಹಾಳಾಗೋಯ್ತು, ನೀನ್ ಬಂದ್ಮೇಲೆ ನನ್ನ ಲೈಫ್ ಹೆಂಗಿತ್ತು ಅನ್ನೋದಷ್ಟೇ ನನಗೆ ಇಂಪಾರ್ಟೆಂಟ್. ನನ್ನ ಲೈಫ್ ಕಟ್ಕೊಡು, ನಿನ್ ಸುದ್ದಿಗೆ ನಾನು ಬರಲ್ಲ. ಹೆಂಗಾದ್ರೂ ಕೊಡಪ್ಪ. ಈಗ ಹೆಂಗ್ ತಗೊಂಡೆ ನೀನು? ಹೆಂಗ್ ತಗೊಂಡೆ ಹಂಗೆ ವಾಪಸ್ ಕೊಡು. ಈಗ ನೀನ್ ಹೆಂಗ್ ತಗೊಂಡೆ ನನ್ನ ಹತ್ರ? ಒಳ್ಳೆ ಮಾತಾಡಿ, ಬಣ್ಣದ್ ಮಾತಾಡಿ, ಚಿನ್ನದಂತ ಮಾತಾಡಿ, ಬಂಗಾರದಂತವ್ ನಾನು ಅಂತ ತೋರ್ಸ್ಕೊಂಡಲ್ವಾ ನೀನ್ ನನ್ನ ಜೀವನ ಹಾಳು ಮಾಡಿದ್ದು? ಹಂಗೆ ಬಂಗಾರದಂತ ಜೀವನ ಮಾಡ್ಕೋಬೇಕು ಅಂದ್ರೆ ನನ್ನ ಲೈಫ್ ವಾಪಸ್ ಕೊಡು. ನೀನು ಯೋಚನೆ ಮಾಡ್ಬೇಕು, ಅದು ನಾನು ಯೋಚನೆ ಮಾಡೋದಲ್ಲ. ಹೆಂಗ್ ಕೊಡ್ಬೇಕು ಅಂತ ನೀನ್ ಯೋಚನೆ ಮಾಡ್ಬೇಕು. ನೋಡು, ನಂದೇನಿದ್ರು ಕ್ವಶನ್ ಮಾಡೋದಷ್ಟೇ ನನ್ ರೈಟ್ಸ್, ಆನ್ಸರ್ ಮಾಡೋದ್ ನೀನು, ಆಯ್ತಾ? ನೀನ್ ಯಾವಳ ಹಾಡಿನರಿ ಯಾವಳು ಕಿತ್ತೋದಳು ಸಿಕ್ಬಿಟ್ಲು ಅಂತ ಅವಳ ತಕ ಹೋಗಿ ನಾನು ಮಾಡ್ಕೊಂಡ್ ಬಂದಿದೀನಿ ಅಂತ ಮೆರೆಯೋದಲ್ಲ. ನನ್ನ ಹತ್ರ ಅವೆಲ್ಲ ನಡೆಯೋದೇ ಇಲ್ಲ. ಯಾವಳ ಹತ್ರಕ್ಕ ನೀನ್ ಸಿಗಾಕೊಂಡಿರೋದ್ ನನ್ನ ಹತ್ರ. ನಾನ್ ನನ್ನ ಲೈಫ್ ಉಳಿಸ್ಕೊಳಕ್ ನಾನು ಏನ್ ಬೇಕೋ ಅದನ್ನ ಮಾಡ್ತೀನಿ.
ನಮ್ಮ ಅಕ್ಕ ಸರಿ ಈಗ ನನಗೊಂದು ಮಾತು ನೆನಪಾಯ್ತು. ಒಂದ್ ಮಾತು ನೆನಪಾಯ್ತು ನನಗೆ. ನಮ್ಮ ಅಕ್ಕನ ಹತ್ರ ನೀ ಏನ್ ಹೇಳಿದ್ಯಾ? ಏನ್ ಹೇಳಿದ್ಯಪ್ಪ ನಮ್ಮ ಅಕ್ಕನ ಹತ್ರ? ಏನ್ ಹೇಳಿದ್ದೀನಿ ನಾನು? ಅಕ್ಕ ನನಗೆ ತುಂಬಾ ಇಷ್ಟ ಇತ್ತು ಮುಂಚೆ, ನಾನು ತುಂಬಾ ಇಷ್ಟ ಪಡ್ತಿದ್ದೆ. ಅವಳಂದ್ರೆ ನಂಗೆ ತುಂಬಾ ಇಷ್ಟ ಇತ್ತು. ಅದ್ ಯಾವ್ದೋ ಮೆಸೇಜ್ ನೋಡ್ಬಿಟ್ಟೆ ಅಕ್ಕ, ಅವತ್ತಿಂದ ನಂಗೆ ಮನ್ಸೇ ಹೋಗ್ಬಿಟ್ಟು ಅವಳು ಮುಟ್ಟಕ್ಕೂ ನಂಗೆ ಅಸಹ್ಯ ಆಗುತ್ತೆ ಅಂತ ಹೇಳ್ಕೊಂಡಿದ್ಯಲ್ಲ, ಆ ಮೆಸೇಜ್ ನೋಡಾದ್ಮೇಲೂ ಮುಟ್ಟೆ. ಅವಾಗ ನಿನಗೆ ಅಸಹ್ಯ ಆಗ್ಲಿಲ್ವಾ? ಯಾರು? ನೀನು. ನಾನ್ ಮುಟ್ಟಿದ್ದಲ್ಲ? ಇಲ್ಲ ನಾ ಮುಟ್ಟಿದ್ನ? ಹೌದೌದು. ನಾ ಮುಟ್ಟಿದ್ನ? ಹಂಗಾರೆ ನೀನ್ ಹಂಗಾರೆ ನನ್ ಮುಟ್ಲೇ ಇಲ್ವಾ? ಏನು ಮಾಡ್ಲೇ ಇಲ್ವಾ? ಏನು ಮಾಡ್ಲಿಲ್ವಾ? ಫೋನ್ ಮುರ್ದಾಕ್ತಲ್ಲ ನೈಟ್, ಅದಾದ್ಮೇಲೆ ನೈಟ್ ನೀನ್ ಹಂಗಾರೆ ನನ್ನ ಮುಟ್ಲೇ ಇಲ್ವಾ? ಯಾ ಬಾಯಲ್ಲಿ ಹೇಳ್ತೀಯ? ಹೆಣ್ಮಕ್ಳು ಜೀವನನ ಏನ್ ಅನ್ಕೊಂಡಿದೀರಾ? ಅದು ಸರಿ. ನೀವು ನಿಮಗೆ ಆಟದ ವಸ್ತುನ ನಾವು? ಗೊಂಬೆನಪ್ಪ ನಾನು? ಆಯ್ತಪ್ಪ, ಈಗ ಅದೇನ್ ಮಾಡ್ತೀವಿ ಮಾಡೋದು? ಅಲ್ಲ, ನಾನ್ ಮಾಡ್ತೀನಿ. ತಿರ್ಗಾ ಮುರ್ಗಲ್ಲ, ನಾನ್ ಮಾಡೇ ಮಾಡ್ತೀನಿ. ಫೋನ್ ಮಾಡ್ತೀನಿ, ನೀನ್ ರಿಸೀವ್ ಮಾಡ್ಬೇಕು, ಮಾತಾಡ್ಬೇಕು. ಮಾಡಲ್ಲ ನಾನು. ರಿಸೀವ್ ಮಾಡ್ಬೇಕು, ಮಾತಾಡ್ಬೇಕು. ಇಲ್ಲ ಅದ್ ಮಾಡು, ಅವಾಗ ನಾ ಮಾತಾಡ್ತೀನಿ. ನಾನ್ ಮಾಡೋದಂಗ್ ಗೊತ್ತು. ನಿನ್ನ ಹತ್ರ ಎಳಿಸ್ಕೊಂಡ್ ಮಾಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಪ್ರೋಸೆಸಿಂಗ್ ಅಲ್ಲಿ ಇದೆ ಅದೆಲ್ಲ. ಆಯ್ತಾ? ಪ್ರೋಸೆಸಿಂಗ್ ಅಲ್ಲಿ ಆಲ್ರೆಡಿ ಇದೆ. ಅದ್ ಪ್ರೋಸೆಸ್ ಆದ್ಮೇಲೆ, ಕಂಪ್ಲೀಟ್ ಆದ್ಮೇಲೆ ನಿನ್ ಬುಡಕ್ ಬರುತ್ತೆ. ಅವತ್ತಿನ ದಿನ ನಿನ್ ಆನ್ಸರ್ ಮಾಡಕ್ ನಿನಗಾಗಲ್ಲ. ಅದ್ ತಿಳ್ಕೊ. ಹೆಣ್ಮಕ್ಳು ಜೀವನದಲ್ಲಿ ನೀನಲ್ಲ. ಒಂದ್ ನಿಮಿಷ ಕೇಳಿಸ್ಕೊ. ಯಾಕೆ ಮಾತಾಡಲ್ಲ? ನಾನ್ ಮಾತಾಡ್ತೀನಿ. ನನ್ ಲೈಫ್ ವಾಪಸ್ ನೋಡು, ನನ್ ಲೈಫ್ ವಾಪಸ್ ಕೊಡೋ ತನಕ ನಾನ್ ಮಾತಾಡ್ತಾನೆ ಇರ್ತೀನಿ. ಮಾತಾಡ್ಬೇಡ ಅಂತ ಹೇಳೋ ರೈಟ್ಸ್ ನಿನಗಿಲ್ಲ. ಮಾತಾಡ್ಲೇಬೇಕು. ಅದ್ ಯಾವ ನಿಮ್ ಫ್ರೆಂಡ್ ಅವತ್ ಮಾತಾಡದ್ನಲ್ಲ, ಅವನಿಗೆ ಹೇಳು ನನ್ನ ಹತ್ರ ಮಾತಾಡಕ್ ಮೀಟರ್ ಐತ ಅಂತ. ಅವನಿಗೆ ಮತ್ತೆ ಎಲ್ಲಿ ಬರ್ಬೇಕು? ನಾನು ಗಾಂಡು ನನ್ ಮಗ ಅಲ್ಲ. ನನಗೆ ಗುಂಡಿ ಐತೆ, ನನ್ ಎಣ್ಣೆ ಆಗಿರ್ಬೋದು. ಆದ್ರೆ ಯಾರಿಗೆ ಹೆಂಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು, ಹೆಂಗಿರ್ಬೇಕು ಅದೆಲ್ಲ ನನಗೆ ಗೊತ್ತು. ಅವತ್ ಹೇಳಿದ್ರಲ್ಲ, ಅದೇ ಮಾತೆ ಉಳಿಸ್ಕೊಳದ್ ನಾನು. ಯಾವತ್ತು ನಾನು ಬೇರೆ ಮಾತಾಡಲ್ಲ. ಈಗೇನು ನಿನಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ಯಲ್ವಾ, ನನ್ ಲೈಫ್ ವಾಪಸ್ ಕೊಡು. ನಾನು ಇಷ್ಟ ಇಲ್ಲ, ನಾನು ಬಿಟ್ಬಿಡ್ತೀನಿ. ಆಯ್ತಾ? ಹೆಂಗಾದ್ರೂ ಕೊಡು. ಮತ್ತೆ ನಂಗೆ ಅದೇ ಕ್ವಶನ್ ಕೇಳ್ಬೇಡ. ನನ್ ಲೈಫ್ ಹಾಳಾಗಿದ್ ಯಾರಿಂದ? ಇವಾಗ ನಾನ್ ಮುಂಚೆ ಹೆಂಗಿದ್ದೆ ಅಂತ ಕೇಳ್ದೆ ಅಲ್ವಾ? ಅವಾಗ ಹೆಂಗೋ ಇದ್ದೆ, ನನ್ ಪಾಡಿ ನಾನಿದ್ದೆ. ಆಯ್ತಾ? ನೀನೇ ಇಲ್ದವನ್ನೆಲ್ಲ ಕತೆ ಹೇಳ್ಕೊಂಡ್ ಬಂದಿದ್ದು. ನನ್ ಮದ್ವೆ ಆಗ್ತೀನಿ, ಹಬ್ಬ ಮಾಡೋಣ, ಹಂಗ್ ಮಾಡೋಣ, ಹಿಂಗ್ ಮಾಡೋಣ ಅಂತ ತಲೆ ತಿಂದು ನಮ್ಮ ಮನೆಗ್ ಬಂದು, ನಮ್ಮ ಮನೆಗ್ ನೀನ್ ಎಷ್ಟ್ ಸತಿ ಬಂದಿದ್ಯಾ? ನಾನ್ ಕರ್ದ? ನೀನ್ ಕರ್ಕೊಂಡ್ ಬಂದ? ಬರೋಣ ಮೆಸೇಜ್ ನೋಡಪ್ಪ, ನಾನ್ ನಿನ್ಗೆ ಸ್ಕ್ರೀನ್ ಶಾಟ್ ತೆಗ್ದು ಕಳ್ಸಿದೀನಿ. ಆಯ್ತಾ? ಅದಕ್ಕಿಂತ ಮುಂಚೆ ಕರೆದಿರೋದು ಇಲ್ವಾ? ಏನಂತ 12 ಗಂಟೆ ರಾತ್ರಿ ತಕ್ಕ ನನ್ನ ಹತ್ರ ಮಾತಾಡ್ಬಿಟ್ಟು ನಿಮ್ಮ ಅಪ್ಪಾಜಿ ಯಾವಾಗ ಕೆಲ್ಸಕ್ಕೆ ಹೋಗುತ್ತೆ ಅಂತ ಕೇಳ್ದಲ್ಲ. ಅದಕ್ಕಿಂತ ಮುಂಚೆ ಕರೆದಿರೋದಿಲ್ವಾ? ಯಾವಾಗ ಕರ್ದೆ? ಫಸ್ಟ್ ಟೈಮ್ ಮೀಟ್ ಮಾಡ್ದಾಗ ಕರ್ದಿದ್ದೆ 3 ಗಂಟೆ, ಮಿಡ್ ನೈಟ್ 3 ಗಂಟೆ. ನೀನ್ ಬಂದಿದ್ 4 ಗಂಟೆ. ಅವತ್ ಒಂದ್ ನಿಮಿಷ ಇರು. ಅವತ್ ನಾನ್ ನಿನಗೆ ಕಂಡೀಷನ್ ಹಾಕಿತ್ತೇನು ನೋಡು, ನಮ್ಮ ಮನೆಗ್ ಬಂದ್ರೆ ನೀನ್ ನನ್ನ ಮುಟ್ಬಾರ್ದು, ನನ್ ಟಚ್ ಮಾಡ್ಬಾರ್ದು, ಜಸ್ಟ್ ಮಾತಾಡ್ಸಕ್ಕಾದ್ರೆ ಬಾ, ಬಂದ್ ಹಂಗೆ ಹೋಗು ಅಂತ ಹೇಳಿದ್ದೆ. ಓಕೆನಾ? ನಾನು ಹೇಳಿರ್ಲಿವಾ? ಅಯ್ಯೋ ಬಿಡವಾ, ಈಗ ಅದೇನ್ ಮಾಡ್ತೀಯ? ಅದೇ ನಿನಗೆ ಸತ್ಯ ಒಪ್ಕೊಳಕ್ಕೆ ಆಗ್ತಾ ಇಲ್ಲ. ಅದೇ ಸತ್ಯ ಒಪ್ಕೊಳಕ್ ಆಗ್ತಾ ಇಲ್ಲ. ಹೇಳಿ, ಈಗ ಸುಮ್ನೆ ನನಗೆ ಡೈಲಿ ಇದನ್ನೇ ಮಾತಾಡಕ್ ಆಗಲ್ಲ. ಅದೇನು ಅವಳೇನು ಮಾಡ್ತೀನಿ ಅಂತ ಹೇಳಲ್ಲ, ಮಾಡ್ಲಿ. ಈಗ ಪ್ರವೀಣನ್ನ ಅಲ್ಲ, ಈಗ ಪ್ರವೀಣನ್ ಮಾತಾಡಿಸ್ತಿದ್ಯಾ? ಸರಿ, ಒಂದ್ ನಿಮಿಷ ತಡಿ. ಸರಿನಾ ಪ್ರವೀಣ್? ನಮ್ಮ ಮತ್ತೆ ಪದೇ ನನಗೂ ಡೈಲಿ ಇದನ್ನೇ ಹೇಳಿ, ಇದನ್ನೇ ಮಾತಾಡಕ್ ಆಗಲ್ಲ. ನನಗೂನು ಏನ್ ಡೈಲಿ ಇದನ್ನೇ ಮಾತಾಡ್ಬೇಕು ಅನ್ನೋದೇನಿಲ್ಲ. ನನ್ ಲೈಫ್ ಹಾಳಾಗಿರೋದಕ್ಕೆ ನಾನ್ ಕೇಳ್ತಾ ಇರೋದು. ಎಲ್ಲ ಪ್ರವೀಣನ್ನ ಬಾಯ್ ಬಂದಂಗ ಅಂದ್ಬಿಟ್ಟು ಈಗ ಪ್ರವೀಣ್ ಅಂತಂದ್ರೆ ಯಾರು? ನೀನು? ನಾನ್ ಕೇಳ್ತೀನಿ ನನ್ ತಮ್ಮಂಗೆ. ಆಯ್ತಾ? ನನ್ ಡಿಸಿಷನ್. ಆಯ್ತಾ? ಆಯ್ತು, ಅದೇನು ಕೇಳಪ್ಪ. ಈಗ ನಾನು ಇಷ್ಟೆಲ್ಲ ಹೇಳಿದೀನಲ್ವಾ, ಅವಳೇನ ಮಾಡ್ತೀನಿ, ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ ಅಂತ ಅಂದಳಲ್ವಾ, ಮಾಡೋದಕ್ಕೆ ಹೇಳೋರು. ಸುಮ್ನೆ ನನಗೆ ಫೋನ್ ಮಾಡಕ್ ಹೇಳ್ಬೇಡ. ಆಯ್ತಣ್ಣ, ಇಲ್ಲೇ ಒಂದ್ ನಿಮಿಷ ಕೇಳೋಣ. ಓಕೆ ಆಯ್ತು. ಅವ್ರು ಕರ್ದಿದ್ ಕಡೆ ನೀವ್ ಬರ್ತೀರಾ? ಅವ್ರು ಕರ್ದಿದ್ ಕಡೆ ನೀವ್ ಬರ್ತೀರಾ? ಎಲ್ಲಿಗ್ ಬರ್ಬೇಕು? ಅದೇನು ಮಾಡ್ತೀನಿ ಮಾಡ್ಲಿ, ಆಮೇಲೆ ಬರ್ತೀನಿ ನಾನು. ಅದೇ ಅಣ್ಣ, ಅದಕ್ಕೆ ಅವ್ರು ಕರೆದ್ರೆ ಬರ್ತೀರಾ? ಬರ್ತೀನಿ ನಾನು. ಅಕ್ಕ, ನೀನ್ ಏನೋ ಮಾಡ್ತೀನಿ ಅಂತ ಹೇಳಿದಿ ಅಂತಲ್ಲ ಅವ್ರಿಗೆ, ನೀನ್ ಕರೆದಿದ್ ಕಡೆ ಅವ್ರು ಬರ್ತಾರಂತೆ. ನೀನ್ ಕರೆದಿದ್ ಕಡೆ ಬರ್ಲಿಲ್ಲ ಅಂದ್ರೆ ಅವಾಗ ನೀನ್ ಕಂಪ್ಲೇಂಟ್ ಅನ್ನೋ ಕೊಡು, ಏನಾರ ಕೊಡು. ಇವಾಗ ಅವ್ರು ಬರ್ತೀನಿ ಅಂದವ್ರೆ, ನೀನ್ ಕರೆದಿದ್ ಕಡೆ
ಅವ್ರು ಕರೆಸಿ ಅಲ್ಲಿ ಏನ್ ಮಾತಾಡ್ತೀಯೋ ಅಥವಾ ಅವ್ರು ಹೊಡಿತೀಯೋ ಇಲ್ಲ ಅವ್ರ ಕಡೆಯಿಂದ ನೀನೇ ಹೊಡ್ಸ್ಕೊಂತೀಯೋ ಅದನ್ನ ಪ್ರವೀಣ್ ಅದೆಲ್ಲ ಬೇಡ. ಒಂದ್ ನಿಮಿಷ ಕೇಳು. ಇವಾಗ ನಾವು ಮುಂಚೆ ತರ ಹೆಂಗಿದ್ವಿ ಹಂಗೆ ಇರ್ಬೇಕು. ಅವರು ಯಾರನ್ನೂ ಮದ್ವೆ ಆಗ್ಬಾರ್ದು, ನಾನು ಯಾರನ್ನೂ ಮದ್ವೆ ಆಗಲ್ಲ, ಆಯ್ತಾ? ನೀ ಯಾರನ್ನು ಮದ್ವೆ ಆಗಲ್ಲ ತಾನೆ? ನಾನು ಆಗಲ್ಲ. ನೀ ಯಾರನ್ನು ಆಗಲ್ಲ ತಾನೆ? ನೀನ್ ನನಗೆ ಅಗ್ರಿಮೆಂಟ್ ಮಾಡ್ಕೊಡ್ಬೇಕು, ಓಕೆನಾ? ಎಂತ ಮಾಡ್ಕೊಡ್ಬೇಕು? ನಾನು ನಿನ್ನನ್ ಬಿಟ್ಟು ಇನ್ಯಾವಳನ್ನು ಮದ್ವೆ ಆಗಲ್ಲ, ಕಣ್ಣೆತ್ತಿ ಇನ್ಯಾವಳನ್ನು ನೋಡಲ್ಲ. ಯಾವ ಆಗಲ್ಲ ಅಂತ ಬರ್ಕೊಡ್ತೀನಿ ನಾನು, ನಿನ್ನ ಆಗಲ್ಲ ಅಂತ ಬರ್ಕೊಡ್ತೀನಿ. ನನ್ನ ಆಗಲ್ಲ ಅಂತ ಬರ್ಕೊಡೋದಲ್ಲ. ಏನೇ ಕಷ್ಟ ಇದ್ರು ಯಾರನ್ನೇ ಮದ್ವೆ ಆಗ್ಬೇಕು ಅನ್ಸಿದ್ರು ನೀನ್ ನನ್ನೇ ಮದ್ವೆ ಆಗ್ಬೇಕು, ಹಂಗೆ ಬರ್ಕೊಡ್ಬೇಕು, ಆಯ್ತಾ? ಆದ್ರೆ ನನ್ನೇ ಆಗ್ಬೇಕು. ಆಗ್ಲಿಲ್ಲ ಅಂತ ನೀ ಯಾರನ್ನೂ ಆಗ್ಬಾರ್ದು, ಹಿಂಗೆ ಇರ್ಬೇಕು. ಯಾವಳ ಸುದ್ದಿಗೂ ಹೋಗ್ಬಾರ್ದು, ಯಾವಳ ಹತ್ರನೂ ಹೋಗಿ ಎಂಜಾಯ್ ಮಾಡ್ಬಾರ್ದು. ಆಗುತ್ತಾ ನಿಂಗ ಬರ್ಕೊಡಕ್ಕೆ? ಆಯ್ತು, ನನಗೂ ನಿನಗೂ ಯಾವ್ದೇ ರೀತಿ ಸಂಬಂಧ ಇರಬಾರ್ದು. ಯಾಕೆ ಸಂಬಂಧ ಇಲ್ಲ? ಅವಾಗೂ ಸಂಬಂಧ ಇದ್ದೇ ಇರುತ್ತೆ. ಯಾಕೆ ಸಂಬಂಧ ಇಲ್ಲ? ಯಾಕಪ್ಪ? ಸರಿ ಅಕ್ಕ ಒಂದ್ ನಿಮಿಷ, ಅದು ಈ ಒಳ್ಳಿಗೆ ಏನೇ ಕೇಳಬೇಡ. ಅವ್ರ ತಂಗಿ ಹೇಳ್ತಾನೆ, ಅವ್ರ ತಂಗಿ ಹತ್ರ ಮಾತಾಡೋಣ ಅದನ್ನ ಇವಾಗ. ಅಲ್ಲ ಒಂದ್ ನಿಮಿಷ ಪ್ರವೀಣ್, ಓಕೆ ಓಕೆ, ಅದನ್ನ ವಿಷಯನ ತಂಗಿ ಹತ್ರನೇ ಮಾತಾಡೋಣ, ಇಟ್ಸ್ ಓಕೆ. ನನಗೂ ಇವ್ರಿಗೂ ಯಾಕೆ ಸಂಬಂಧ ಇಲ್ಲ? ಸಂಬಂಧ ಇಲ್ಲ ಅಂತ ಹೇಳ್ಬೇಕು ಅಂತಂದ್ರೆ ಒಂದ್ ನಿಮಿಷ ಹೇಳೋದ್ ಕೇಳಕ್ಕ ಇಲ್ಲಿ. ಅದನ್ನ ದಿವ್ಯಾ ಅಕ್ಕನ ಹತ್ರನೇ ಮಾತಾಡೋಣ. ನೀನು ಇವ ಅಣ್ಣನ ಜೊತೆ ಏನು ಮಾತಾಡ್ಬೇಡಿ ಇವಾಗ. ಅದ್ರ ಬಗ್ಗೆ ಸರಿ, ನಾನು ಮಾತಾಡಲ್ಲ ಬಿಡು. ನಾನ್ ಹೇಳ್ತಿರೋದ್ ಕೇಳಕ್ಕ. ಇವಾಗ ಈ ಅಣ್ಣ ನೀ ಹೇಳ್ದೆ ಜಾಗಕ್ಕೆ ಬರ್ತಾನಂತೆ. ಬಂದಾಗ ಈ ಅಣ್ಣನ ಮೇಲೆ ಕೋಪ ನಿನಗಿರುತ್ತೆ. ನೀ ಅಣ್ಣ ಹೊಡಿ. ನನಗೆ ಯಾವ್ದೇ ತರ ಕೋಪ ಇಲ್ಲ ಪ್ರವೀಣ್, ನನಗ್ ಅವ್ರ ಮೇಲೆ ಯಾವ್ದೇ ತರ ಕೋಪ ಇಲ್ಲ. ಪೂರ್ತಿಯಾಗಿ ಕೇಳಿಸ್ಕೊ. ಆ ಅಣ್ಣ ನಿನ್ನ ಮೀಟ್ ಮಾಡ್ತೀನಿ ಅಂತ ಹೇಳೋರು ಇವಾಗ, ಓಕೆನಾ? ನೀ ಅವಾಗ ಆ ಅಣ್ಣನ್ ಬೈತೀಯೋ ಇಲ್ಲ ಹೊಡಿತೀಯೋ ಅಥವಾ ನೀನೇ ಬೈಸ್ಕೊಂತೀಯೋ ಅಥವಾ ಕಾಲಿಗೆ ಬೀಳ್ತೀಯೋ, ಏನ್ ಮಾಡ್ತೀಯೋ ಅದು ನಿನಗ್ ಬಿಟ್ಟಿತ್ತು. ಸರಿ, ಬುಧವಾರ ಸಿಗ್ತಾರ ಕೇಳು ಪ್ರವೀಣ್. ಅದೇ ಹೇಳೋರಲ್ಲಕ್ಕ ಅವರು. ಬುಧವಾರ ಸಿಕ್ತಿಯಾ? ಎಲ್ಲಿ ಸಿಕ್ತಿಯಾ? ಹೇಳ್ತೀನಿ ನಾನು, ಎಲ್ಲಿ ಸಿಗ್ಬೇಕು ಅಂತ ಹೇಳ್ತೀನಿ. ಬುಧವಾರನೇ ಸಿಗ್ಬೇಕು, ಆಯ್ತಾ? ಅಣ್ಣ ಇವಾಗ ನೋಡಿ ಅಣ್ಣ, ಅವರು ಸಿಗೋ ಅಂತ ಹೇಳೋರೆ, ಸಿಗಿ. ಅದೇನ್ ಮಾತಾಡ್ತಿರೋ ಫೈನಲ್ ಆಗಿ ಮಾತಾಡಿ ಅಣ್ಣ. ನಿಮ್ ತಂಗಿ ಹತ್ರ ನಾವು ಬೇರೆ ಮಾತಾಡಿದೀವಿ, ನಿಮ್ ತಂಗಿ ಹತ್ರ ಬೇರೆನೆ ಮಾತಾಡ್ತೀವಿ ಅಣ್ಣ. ಓಕೆನಾ ಅಣ್ಣ? ಇವಾಗ ನೀವು ನಮ್ಮ ಅಕ್ಕಂಗೆ ಒಂದ್ಸತಿ ಸಿಗಿ, ಅವ್ರ ಏನ್ ಮಾತಾಡ್ತಾರ ನೋಡಿ, ಓಕೆನಾ?